ಆತ್ಮೀಯರೇ, ನೋಡಿ, ಇದಕ್ಕೆ ಪತ್ರೆ ಎಂದು ಹೇಳುತ್ತಾರೆ, ಸಾಂಬಾರ್ ಎಲೆ ಎಂದು ಹೇಳ್ತಾರೆ, ಮಸಾಲೆ ಎಲೆ ಎಂದು ಹೇಳ್ತಾರೆ, ಇನ್ನು ಏನೇನು ಹೆಸರಿಂದ ಇದನ್ನು ಕರೆಯುತ್ತಾರೆ. ನಿಮ್ಮಲ್ಲಿ ತೋಟಗಳು ಮಾಡಿದವರಾಗಿದ್ದರೆ ಅಥವಾ ಜಮೀನುಗಳಲ್ಲಿ ಇಂಥ ಒಂದೊಂದು ಸಸ್ಯ ಗಿಡಗಳನ್ನು ತಂದು ಸಾಕಿದೆಯಾದಲ್ಲಿ ಇದು ಹೀಗೆ ಎತ್ತರೆತ್ತರಕ್ಕೆ ಬೆಳೆಯುತ್ತದೆ. ನೋಡಿ, ತುದಿಯಲ್ಲಿ ಎಳೆ ಚಿಗುರುಗಳು ಹೇಗೆ ಸೂರ್ಯನ ಬೆಳಕಿಗೆ ನಳನಳಿಸುತ್ತಿವೆ. ಕೆಂಪು ಕೆಂಪಾಗಿ ಸೂರ್ಯನಿಗೆ ಮುತ್ತು ಕೊಡುವಂತಿವೆ. ಈ ಎಲೆಗಳನ್ನು ಏನು ಮಾಡ್ತಾರಪ್ಪ ಅಂದರೆ, ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಇದನ್ನು ಬಳಸ್ತೇವೆ. ಇದರಲ್ಲಿ ದಪ್ಪನೆಯ ಕಾಯಿಗಳು ಕೂಡ ಬರ್ತವೆ. ಅದಕ್ಕೆ ಜಾಯಿಕಾಯಿ ಪತ್ರೆ, ಜಾಯಿಕಾಯಿ ಎಲ್ಲ ಹೇಳ್ತಾರೆ. ಸಸ್ಯಾಹಾರಿ ಮಾಂಸಾಹಾರಿ ಆಹಾರ ಪದ್ಧತಿಗಳನ್ನು ಮಾಡುವಾಗ ಬಳಸ್ತಾರೆ. ಈ ಎಲೆಗಳೆಲ್ಲ ಬಲಿತ ಮೇಲೆ ಅವುಗಳನ್ನು ಚೆನ್ನಾಗಿ ಒಣಗಿಸಿ ನೆರಳಲ್ಲಿ ಒಣಗಿಸಿ ಪಾಕೆಟ್ಗಳನ್ನಾಗಿ ಮಾಡಿ ಮಾರುಕಟ್ಟೆಗೆ ಒಯ್ದಿದ್ದೆ ಆದರೆ ಇದು ಹಣ ತಂದು ಕೊಡುತ್ತದೆ. ರೈತನ ಮಿತ್ರ ಎಂದೇ ಹೇಳಬಹುದು. ನೋಡಿ, ನಮ್ಮ ಮಳೆಯ ತೋಟಕ್ಕೆ ಬಂದಿದ್ದೆ. ಅವರು ಇದನ್ನು ತಮ್ಮ ತೋಟದ ಬದಿಗಳಲ್ಲಿ ಇವುಗಳನ್ನು ಚೆನ್ನಾಗಿ ಸಾಕಿರುತ್ತಾರೆ. ಇದರಲ್ಲಿ ಉತ್ತಮ ಆದಾಯವೂ ಕೂಡ ಸಿಗುತ್ತದೆ ಎಂದು ಅವರು ಹೇಳಿದ್ದಾರೆ. ನೀವುಗಳು ಇಷ್ಟಪಟ್ಟಲ್ಲಿ ತೋಟಗಾರಿಕಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವರುಗಳಿಂದ ಗಿಡಗಳನ್ನು ತಂದು ನೆಟ್ಟಿದ್ದೇ ಆದಲ್ಲಿ ನೋಡಿ, ಈ ರೀತಿ ಎಲೆ ಇರುತ್ತೆ. ಇದನ್ನು ನೀಟಾಗಿ ಪ್ಯಾಕ್ ಮಾಡಿ ಇಟ್ಟರೆ ಆಯಿತು. ಮಾರುಕಟ್ಟೆಗಳಲ್ಲಿ 50 ಗ್ರಾಮು 100 ಗ್ರಾಮು ಎಲ್ಲ ಹೇಳಿ ಕೊಂಡು ತಗೊಂಬರ್ತೇವೆ. ಇದನ್ನು ಕಿವುಚಿ ಮೂಸು ನೋಡಿದರೆ ಒಂಥರ ಸುಗಂಧದ ದ್ರವ್ಯದ ವಾಸನೆ ಬರ್ತದೆ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ಔಷಧಿಗಳು ಗೊಬ್ಬರಗಳು ಹಾಕಬೇಕಂತಿಲ್ಲ. ಮಣ್ಣು ಚೆನ್ನಾಗಿರಬೇಕು. ಗಿಡ ಮೇಲೆ ಎತ್ತರಕ್ಕೆ ಹೋಗುವಾಗ ಸ್ವಲ್ಪ ನೀರನ್ನು ಹಾಕಿ ಆರೈಕೆ ಮಾಡಬೇಕು. ಆನಂತರ ಅದು ತನಗೆ ತಾನೇ ಬೆಳೆಯುತ್ತದೆ. ನೋಡಿ, ಒಳ್ಳೆಯ ಎಲೆಗಳು ಅಗಲವಾಗಿ ಎಷ್ಟು ಮೃದುವಾಗಿ ನಯವಾಗಿ ಕಾಣುತ್ತಿವೆ. ಇದು ಹೂ ಬರ್ತದೆ, ಕಾಯಿಗಳು ಬಿಡ್ತವೆ. ಕಾಯಿಯ ಮಗ್ಗಲಲ್ಲಿ ಅಲ್ಲ ನೋಡಿ, ನೋಡಿ ಹೇಗಿದೆ ಎಳೆಯ ಚಿಗುರು
ಧನ್ಯವಾದಗಳು.